ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತೀನಿ ಅಂತಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A20 ಬಗ್ಗೆ ಮಾತಾಡತೀನಿ. ಸ್ಯಾಮ್ಸಂಗ್ದವ್ರು ಇಲ್ಲಿ ನಿಮ್ಗೊಂದು ಬಜೆಟ್ ಸೆಗ್ಮೆಂಟ್ ಒಳಗಡೆ ನಿಮ್ಗೊಂದು ಸೂಪರ್ ಆಮೋಲೆಡ್ ಸ್ಕ್ರೀನ್ ಬರೀ ಇದಿಷ್ಟ ಅಲ್ಲ, ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಫೀಚರ್ ಇರುವಂಥ ಫೋನ್ ನಿಮ್ಗೆ ಇಲ್ಲೇ ಕೊಡ್ತಿದ್ದಾರೆ. ಸೊ ಇದೇ ಫೋನಿಂದ ನಾನು ನಿಮ್ಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ನಾನು ನಿಮ್ಗೆ ಕೊಡಾತೀನಿ. ನಿಮ್ಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋಗೆ 72 ಲೈಕ್ಸ್ ದ ಟಾರ್ಗೆಟ್ ಇಡೋಣಂತ. ಸೊ ಹೋಗ್ರಿ, ಫಸ್ಟ್ ಥಿಂಗ್ ಈ ವಿಡಿಯೋನ ಲೈಕ್ ಮಾಡ್ರಿ, ಆಮೇಲೆ ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಫಸ್ಟ್ ಥಿಂಗ್ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಎಕ್ಸಿನೋಸ್ ಆಕ್ಟಾಕೋರ್ ಪ್ರೊಸೆಸರ್ ಅಂತಂದ್ರೆ ಎಕ್ಸಿನೋಸ್ 7884 ನಿಮ್ಗೆ ಇಲ್ಲೊಂದು ಪ್ರೊಸೆಸರ್ನ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನಿಮ್ಗೆ ಎಂತ ಬೇಕಂತ ಗೇಮ್ಸ್ಗಳನ್ನ ನೀವು ಆರಾಮಾಗಿ ಆಟ ಆಡ್ಬೋದು. ಫಾರ್ ಎಕ್ಸಾಂಪಲ್ ಪಬ್ಜಿ ಆಗಿರ್ಬೋದು ಅಥವಾ ಆಸ್ಫಾಲ್ಟ್ ಆಗಿರ್ಬೋದು, ಈ ಟೈಪ್ ಗೇಮ್ಸ್ ನೀವು ಈ ಫೋನ್ ಒಳಗಡೆ ನೀವು ಆರಾಮಾಗಿ ಆಟ ಆಡ್ಬೋದು. ಇನ್ನು ಫೋನಿಂದ ಬಾಡಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನಿಂದ ಬಾಡಿ ಏನೈತಲ್ಲ ಅದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇಂತ ಮಾಡಿದ್ದಾರೆ. ಇನ್ನು ನಾವು ರ್ಯಾಮ್ ಮತ್ತು ರಾಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 3GB ರ್ಯಾಮ್ ಮತ್ತು 32GB ರಾಮ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನಿಮ್ಗೆ ಇಲ್ಲಿ ಒಂದು ಟ್ರಿಪಲ್ ಸ್ಲಾಟ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಇದೊಂದು ಬೆಸ್ಟ್ ಥಿಂಗ್ ಅಂತ ನಾವಿಲ್ಲೇ ಹೇಳ್ಬೋದು. ಯಾಕಂತಂದ್ರೆ ನೀವು ಇಲ್ಲಿ 2 ನ್ಯಾನೋ ಸಿಮ್ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಸದ್ಯಕ್ಕೆ ನೀವು ಇಲ್ಲೊಂದು ಮೈಕ್ರೋ SD ಕಾರ್ಡ್ನು ಸದ್ಯಕ್ಕೆ ನೀವು ಇಲ್ಲೇ ಯೂಸ್ ಮಾಡಬಹುದು. ಇನ್ನು ನಾವು ಈ ಫೋನಿಂದ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಒಂದು HD+ ನಿಮ್ಗೆ ಒಂದು ಸೂಪರ್ ಆಮೋಲೆಡ್ ಸ್ಕ್ರೀನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಶಾರ್ಟ್ ಆಗಿ ಹೇಳ್ಬೇಕಂತಂದ್ರೆ ಈ ಫೋನಿಂದ ಡಿಸ್ಪ್ಲೇ ಒಳಗಡೆ ನಿಮ್ಗೆ ಇಲ್ಲೊಂದು ಪ್ರೀಮಿಯಂ ವಿವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಸಿಗ್ತದೆ ಅಂತೇಳಿ ನಾವಿಲ್ಲೇ ಹೇಳ್ಬೋದು. ಇನ್ನು ಈ ಫೋನಿಂದ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 4000 mAh ಬ್ಯಾಟ್ರಿ ಕೆಪಾಸಿಟಿ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಏನೈತಲ್ಲ ಅದು ಫಾಸ್ಟ್ ಚಾರ್ಜಿಂಗ್ ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ ಮತ್ತು ನಿಮ್ಗೆ ಫೋನ್ ಜೊತೆ ಒಂದು ನಿಮ್ಗೆ ಇಲ್ಲೊಂದು ಫಾಸ್ಟ್ ಚಾರ್ಜರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಈ ಫೋನ್ ಒಳಗಡೆ ನಿಮ್ಗೆ ಇಲ್ಲೊಂದು USB Type-C ಪೋರ್ಟ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಇದೊಂದು ಬೆಸ್ಟ್ ಥಿಂಗ್ ಅಂತ ನಾವಿಲ್ಲೇ ಹೇಳ್ಬೋದು. ಈ ಫೋನಿಂದ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನಿಂದ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಏನೈತಲ್ಲ ನಿಮ್ಗೆ ಇಲ್ಲಿ 8 MP ಕ್ಯಾಮ್ರಾ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಡ್ಯೂಯಲ್ ರೇರ್ ಫೇಸಿಂಗ್ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ನಿಮ್ಗೆ ಇಲ್ಲಿ 13 MP ಪ್ಲಸ್ 5 MP ಕ್ಯಾಮ್ರಾ ಸೆಟಪ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಇನ್ನು ನಾವು ಬ್ಲೂಟೂತ್ ವರ್ಷನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಬ್ಲೂಟೂತ್ ವರ್ಷನ್ ನಿಮ್ಗೆ ಇಲ್ಲಿ 5 ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನಿಮ್ಗೆ ಇವನ್ NFC ಸದ್ಯಕ್ಕೆ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥಿಂಗ್ ಈ ಫೋನಿಂದ ಸೆಕ್ಯೂರಿಟಿ ಫೀಚರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಏನಿಲ್ಲ ಅದು ಫೇಸ್ ಅನ್ಲಾಕಿಂಗ್ ಫೀಚರ್ನು ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ ಮತ್ತು ಅದ್ರ ಜೊತೆಗೆ ಫೋನಿನ ಹಿಂದ್ಗಡೆ ನಿಮ್ಗೆ ಇಲ್ಲೊಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ನಾವು ಆಂಡ್ರಾಯ್ಡ್ ವರ್ಷನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಆಂಡ್ರಾಯ್ಡ್ ವರ್ಷನ್ 9 ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಸೆನ್ಸರ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಎಲ್ಲ ತರದ ಬೇಸಿಕ್ ಸೆನ್ಸರ್ಸ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಗೆ ಕಂಪಾಸ್ ಆಗಿರ್ಬೋದು, ಜೈರೋಸ್ಕೋಪ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಸೆನ್ಸರ್ ಆಗಿರ್ಬೋದು, ಈ ಟೈಪ್ ನಿಮ್ಗೆ ಬೇಸಿಕ್ ಸೆನ್ಸರ್ಸ್ಗಳು ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಫೈನಲಿ ಈ ಫೋನಿಂದ ಪ್ರೈಸ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಏನೈತಲ್ಲ ನಿಮ್ಗೆ 12,490 ರೂಪೀಸ್ಗೆ ಈ ಫೋನ್ ನಿಮ್ಗೆ ಇಲ್ಲೇ ಅವೈಲೇಬಲ್ ಐತಿ. ಸೊ ಫೈನಲಿ ನಾ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ನಿಮ್ಗೆ ಇನ್ ಕೇಸ್ ಏನಾದರೂ ಒಂದು ಸ್ಯಾಮ್ಸಂಗ್ದವ್ರದ್ದು ಫೋನ್ ಬೇಕು, ಅದ್ರೊಳಗಡೆ ನಿಮ್ಗೆ ಏನಾರ ಒಂದು ಪ್ರೀಮಿಯಂ ಡಿಸ್ಪ್ಲೇ, ಫಾಸ್ಟ್ ಚಾರ್ಜಿಂಗ್, 4000 mAh ಬ್ಯಾಟ್ರಿ ಆಗಿರ್ಬೋದು ಮತ್ತು ನಿಮ್ಗೆ ಡ್ಯೂಯಲ್ ಸಿಮ್ ಪ್ಲಸ್ ಮೈಕ್ರೋ SD ಕಾರ್ಡ್ ಇವೆಲ್ಲ ನಿಮ್ಗೆ ಫೀಚರ್ಸ್ಗಳು ಬೇಕಂತಂದ್ರೆ ನೀವು ಡೆಫಿನೆಟ್ಲಿ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A20 ನೀವು ಇಲ್ಲೇ ಪ್ರಿಫರ್ ಮಾಡಬಹುದು. ಸೊ ಫೈನಲಿ ಸ್ಯಾಮ್ಸಂಗ್ದವರು ಸದ್ಯಕ್ಕೆ ಬಜೆಟ್ ಸೆಗ್ಮೆಂಟ್ ಒಳಗಡೆ ನಿಮ್ಗೆ ಒಳ್ಳೊಳ್ಳೆ ಫೀಚರ್ ಇರುವಂಥ ಫೋನ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಫೋನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನ ಮರಿಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ಮತ್ತು ನಾನು ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ಆ ವಿಡಿಯೋಸ್ನೆಲ್ಲ ನೀವು ನೋಡ್ಬೇಕಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.